ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಏನು ಗೃಹಲಕ್ಷ್ಮಿ 11ನೇ ಕಂತಿನ ಒಂದು ಹಣ ಬಂದಿಲ್ಲ, ಅದರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಕೊಳ್ತಾ ಹೋಗೋಣ. ಇಲ್ಲಿ 12ನೇ ಕಂತಿನ ಒಂದು ಹಣ ಅಂತ ಇಲ್ಲಿ ಹಾಕಿದ್ದೇನೆ. ತುಂಬ ಜನರಿಗೆ ಇನ್ನೂ ಕೂಡ 11ನೇ ಕಂತಿನ ಹಣ ಬಂದಿಲ್ಲ. ಅದರ ಬಗ್ಗೆ ಏನು ಅಪ್ಡೇಟ್ ಇದೆ ಅದನ್ನು ನೋಡ್ಕೊಳ್ತಾ ಹೋಗೋಣ. ಅದಾದ ಬಳಿಕ ಯಾರ್ಯಾರಿಗೆ ಇನ್ನೂ ಕೂಡ 11ನೇ ಕಂತಿನ ಹಣ ಬಂದಿಲ್ಲ ಎಲ್ಲರೂ ಕೂಡ ನೀವು ಮೊದಲು ಕಾಮೆಂಟ್ ಮಾಡಿ, ತುಂಬ ಇಂಪಾರ್ಟೆಂಟು. ಮತ್ತು ಇಲ್ಲಿ ಈ ಒಂದು ಹಣ ಯಾಕೆ ಬಂದಿಲ್ಲ ಮತ್ತು ಯಾವಾಗ ಬರುತ್ತೆ ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಮಾಹಿತಿಗಳನ್ನು ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಯಾರಾದರೂ ಮಾಡ್ಕೊಂಡಿಲ್ಲ ಅಂತಂದರೆ ಎಲ್ಲರೂ ಕೂಡ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಮುಂದೆ ಬರ್ತಕ್ಕಂಥ ಒಂದು ಅಪ್ಡೇಟ್ಗಳು ಎಲ್ಲ ರೀತಿಯಲ್ಲಿ ನಿಮಗೆ ಏನಾದರೂ ಅಪ್ಡೇಟ್ ಇತ್ತಪ್ಪ ಅಂತಂದರೆ ಆದಷ್ಟು ಬೇಗ ನಮ್ಮ ಒಂದು ಚಾನಲ್ನಲ್ಲಿ ನಿಮಗೆ ಸಿಗ್ತಾ ಹೋಗ್ತದೆ. ಅದನ್ನು ನೀವು ಡೈರೆಕ್ಟಾಗಿ ನೋಡ್ಕೋಬೋದಾಗಿರ್ತದೆ. ಮತ್ತು ವಿಡಿಯೋಗೆ ಯಾರು ಲೈಕ್ ಮಾಡಿಲ್ಲ ಎಲ್ಲರೂ ಕೂಡ ಲೈಕ್ ಮಾಡಿ. ಲೈಕ್ ಮಾಡಿದ್ರಿ ಅಂತಂದರೆ ಇನ್ನೂ ಹೆಚ್ಚಿನದಾಗಿ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೂ ಕೂಡ ನಮ್ಮ ಒಂದು ಚಾನಲ್ನ ಒಂದು ವಿಡಿಯೋಗಳು ನಿಮಗೆ ಸಜೆಷನ್ನಲ್ಲಿ ಬರ್ತವೆ, ಅಲ್ಲಿಂದನೂ ಕೂಡ ನೀವು ನೋಡ್ಕೋಬೋದಾಗಿರ್ತದೆ. ನೋಡಿ, ಮೊದಲನೇದಾಗಿ ಈ ಒಂದು ಗೃಹಲಕ್ಷ್ಮಿ 2000 ಒಂದು ಹಣ ಏನಿದೆ ಅದು ಎಲ್ಲರ ಖಾತೆಗೆ ಇನ್ನೂ ಕೂಡ 11ನೇ ಕಂತಿನ ಒಂದು ಹಣ ಏನಿದೆ ಅದು ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಯಾಕಪ್ಪ ಬಿಡುಗಡೆ ಆಗಿಲ್ಲ ಅಂತ ಹೇಳ್ತಿದ್ದೀರಿ ಅಂತ ಅಂದರೆ, ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಈ ಒಂದು ಅಪ್ಡೇಟ್ ಬರಬೇಕಾಗಿರ್ತದೆ. ಆದರೆ ಇಲ್ಲಿ ಬಜೆಟ್ನಿಂದ ಏನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ 11ನೇ ಕಂತಿನ ಒಂದು ಹಣ ಇನ್ನೂ ಕೂಡ ಅಲ್ಲಿ ಸ್ಯಾಂಕ್ಷನ್ ಆಗಿಲ್ಲ. ಸ್ಯಾಂಕ್ಷನ್ ಆದ ನಂತರ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಹಣಗಳನ್ನು ಅವರು ಬಿಟ್ಕೊಳ್ತಾ ಬರ್ತಾರೆ. ಏನಪ್ಪ ಆಗುತ್ತೆ ಅಂತಂದರೆ, ನಿಮಗೆ ಡೈರೆಕ್ಟಾಗಿ ನಿಮ್ಮ ಒಂದು ಡಿಸ್ಟಿಕ್ಗೆ ಇಲ್ಲಿ ಹಣ ಬರ್ತದೆ. ಡಿಸ್ಟಿಕ್ಕಿಂದ ನಿಮಗೆ ನಿಮ್ಮ ಒಂದು ಯಾರ್ಯಾರು ಮಹಿಳೆಯರ ಒಂದು ಖಾತೆಗಳ ಒಂದು ಏನು ಲಿಸ್ಟ್ ಇರ್ತದೆ ಅವರಿಗೆ ಹಣವನ್ನು ಸ್ಯಾಂಕ್ಷನ್ ಮಾಡಲಾಗ್ತದೆ. ಆದರೆ ಕೆಲವೊಂದು ಡಿಸ್ಟಿಕ್ಗಳಿಗೆ ಈ ಒಂದು ಹಣ ಬಂದಿದೆ, ಆದರೆ ಕೆಲವೊಂದು ಡಿಸ್ಟಿಕ್ಗಳಿಗೆ ಇನ್ನೂ ಕೂಡ ಈ ಒಂದು ಹಣ ಬಂದಿಲ್ಲ. ಟೋಟಲ್ ಆಗಿ ಮೊನ್ನೆ ಮಾಡಿರ್ತಕ್ಕಂಥ ಒಂದು ಪೋಲ್ನ ಪ್ರಕಾರ ಇಲ್ಲಿ 7% ಜನರಿಗೆ ಇಲ್ಲಿ ಹಣ ಬಂದಿದೆ. ಮತ್ತು ಇಲ್ಲಿ ಇನ್ನೂ ಕೂಡ 93% ಜನರಿಗೆ, ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಜನರಿಗೆ ಇಲ್ಲಿ ಈ ಒಂದು ಗೃಹಲಕ್ಷ್ಮಿ ಹಣ ಬಂದಿಲ್ಲ. ಈ ಒಂದು ಹಣ ಬರದೇ ಇರೋ ಕಾರಣಕ್ಕೆ ಎಲ್ಲರೂ ತುಂಬ ಜನ ಏನಪ್ಪ ಕೇಳ್ತಾ ಇದ್ದಾರೆ ಅಂತಂದರೆ, ಈ ಒಂದು ಗೃಹಲಕ್ಷ್ಮಿ ಹಣವನ್ನು ನಿಲ್ಲಿಸ್ಬಿಟ್ರಾ ಅಂತ ಇಲ್ಲಿ ತುಂಬ ಜನ ಕೇಳ್ತಾ ಇದ್ದೀರಾ. ಅಂದರೆ ಆರ್ಥಿಕ ಇಲಾಖೆಯಿಂದ ಏನಾದರೂ ಈ ಸಲ ಹಣ ಹಾಕ್ತಾರಾ ಅಥವಾ ಹಾಕಲ್ವಾ ಅಂತಲೂ ಕೂಡ ತುಂಬ ಜನ ಕೇಳ್ತಾ ಇದ್ದೀರಾ. ಅದಕ್ಕಾಗಿ ಈ ವಿಡಿಯೋನ ಮಾಡಿರ್ತಕ್ಕಂಥದ್ದು. ನೋಡಿ, ಇಲ್ಲಿ ಈ ಒಂದು ಯೋಜನೆಗಳು ಏನಿರ್ತವೆ ಏನಾದರೂ ಅದನ್ನು ನಿಲ್ಲಿಸಬೇಕು ಅಂತಂದರೆ ಅಫಿಷಿಯಲ್ ಆಗಿ ನಮ್ಮ ಒಂದು ಗೋರ್ಮೆಂಟ್ನಿಂದ ನಿಲ್ಲಿಸಬೇಕಾಗಿರ್ತದೆ. ಆದರೆ ಇಲ್ಲಿ ಈ ಒಂದು ಏನು ಯೋಜನೆಗಳಿದ್ದಾವೆ ಇದನ್ನು ನಿಲ್ಲಿಸೋದಿಲ್ಲ ಅಂತ ಅವರೇ ಹೇಳಿದ್ದಾರೆ. ಅದಕ್ಕಾಗಿ ಅಫಿಷಿಯಲ್ ಆಗಿ ಏನೂ ಕೂಡ ಈ ಒಂದು ಯೋಜನೆ ಬಗ್ಗೆ ನಿಲ್ಲಿಸಿಲ್ಲ, ಅಥವಾ ಅದರ ಬಗ್ಗೆ ಯಾವುದೇ ಆದಂಥ ಒಂದು ಮಾಹಿತಿ ಏನಾದರೂ ನಿಮಗೆ ಹರಿದಾಡ್ತಾ ಇದ್ದಲ್ಲಿ ಅದನ್ನು ನಂಬೇಡಿ. ಇಲ್ಲಿ ಈ ಒಂದು ಯೋಜನೆ ಇನ್ನೂ ಕೂಡ ನಿಲ್ಲಿಸಿಲ್ಲ. ಗೃಹಲಕ್ಷ್ಮಿ ಹಣ ಏನಿದೆ 11ನೇ ಕಂತಿನ ಒಂದು ಹಣ ಆದಷ್ಟು ಬೇಗ ನಿಮ್ಮ ಒಂದು ಅಕೌಂಟ್ಗೆ ಬರುತ್ತೆ. ಆದರೆ ಇಲ್ಲಿ ಇದಕ್ಕೆ ಏನಾಗಬೇಕು ಅಂತಂದರೆ, ಅಲ್ಲಿ ಆರ್ಥಿಕ ಇಲಾಖೆಯಿಂದ ಏನು ಅಪ್ರೂವಲ್ ಸಿಕ್ಕಿ ನೆಕ್ಸ್ಟು ಇಲ್ಲಿ ನಿಮಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಈ ಒಂದು ಹಣದ ಒಂದು ಸ್ಯಾಂಕ್ಷನ್ ಮಾಡಬೇಕು ಅಂತ ಇಲ್ಲಿ ಅವರಿಗೆ ಲಿಸ್ಟ್ ಬಂತು ಅಂತಂದರೆ ಅವರು ಆದಷ್ಟು ಬೇಗ ನಿಮ್ಮ ಒಂದು ಹಣವನ್ನು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ನಿಮ್ಮ ಒಂದು ಅಕೌಂಟ್ಗಳಿಗೆ ಡೈರೆಕ್ಟಾಗಿ ಇಲ್ಲಿ ಹಣವನ್ನು ವರ್ಗಾವಣೆ ಮಾಡ್ತಾರೆ. ಅಲ್ಲಿವರೆಗೆ ಏನು ಕೂಡ ಇಲ್ಲಿ ಅಫಿಷಿಯಲ್ ಆಗಿ ಅಪ್ಡೇಟ್ ಕೂಡ ಬಂದಿಲ್ಲ. ಅದರ ಬಗ್ಗೆ ಏನು ವರಿ ಆಗ್ತಕ್ಕಂಥ ಅಗತ್ಯತೆ ಬೇಡ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಯಾರಾದರೂ ಮಾಡಿಲ್ಲ ಅಂತಲೇ ಎಲ್ಲರೂ ಕೂಡ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಒಂದು ವಿಡಿಯೋಗಳನ್ನು ತಪ್ಪದೇ ನೋಡ್ತಾ ಹೋಗಿ. ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.